ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಐತಿಹಾಸಿಕ ಒಂದು ಜಾಗ ಆಗಿರುವಂಥ ಲಕ್ಕುಂಡಿಯಲ್ಲಿದೆ. ಲಕ್ಕುಂಡಿಯಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಬಂದಿದೆ. ಲಕ್ಕುಂಡಿ ಹಲವು ರಾಜರು ಆಳಿ ಹೋದಂಥ ಒಂದು ನಾಡು, ಜೊತೆಗೆ ಜಗತ್ ಪ್ರಸಿದ್ಧವಾಗಿರುವಂಥ ಒಂದು ನಾಡು. ಈ ನಾಡು ಇವತ್ತು ಬಹಳಷ್ಟು ಸುದ್ದಿಯಲ್ಲಿದೆ. ಯಾಕೆ, ಏನು, ಎತ್ತ ಅನ್ನೋದು ನಿಮಗೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು. ರಿತ್ತಿ ಅನ್ನೋ ಕುಟುಂಬದ ಮನೆಯಲ್ಲಿ, ಅದರಲ್ಲೂ ಪಾಯ ತೆಗೆಯುವಂಥ ಸಂದರ್ಭದಲ್ಲಿ ಒಂದು 466 ಗ್ರಾಮ್ ಚಿನ್ನ ಇದ್ದಂಥ ಒಂದು ಮಡಿಕೆ ಸಿಗುತ್ತೆ. ಅದಾದ ನಂತರ ಕೇಳಬೇಕಾ, ಎಲ್ಲರೂ ಕೂಡ ಇಲ್ಲಿ ಲಕ್ಕುಂಡಿಯಲ್ಲಿ ಎಲ್ಲಾಗಿದ್ರೂ ಕೂಡ ಚಿನ್ನ ಸಿಗುತ್ತೆ, ಎಲ್ಲಿ ನೋಡಿದರೂ ಕೂಡ ನಿಧಿ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಸಿಕ್ಕಾಪಟ್ಟೆ ಕುತೂಹಲದ ಕಣ್ಣಿನಿಂದ ಇಲ್ಲಿ ನೋಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ರಾಜ್ಯ ಪುರಾತತ್ವ ಇಲಾಖೆಯಿಂದ ಈಗ ಇಲ್ಲಿ ಎಲ್ಲ ಕಡೆ ಅಂದರೆ ಒಂದು ಕಣ್ಣಿಡಲಾಗಿದೆ. ಜೊತೆಗೆ ಈಗಾಗಲೇ ಒಂದು ಜಾಗದಲ್ಲಿ ಅಗೆದು ನೋಡುವಂಥ ಕೆಲಸವೂ ಕೂಡ ನಡೀತಾ ಇದೆ, ಉತ್ಖನನ ಕಾರ್ಯ ನಡೀತಾ ಇದೆ ಅಂತ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಹೇಗಿದೆ ಈಗ ಲಕ್ಕುಂಡಿ ಅನ್ನೋ ಊರು. ಲಕ್ಕುಂಡಿ ಊರು ಯಾವುದಕ್ಕೆ ಫೇಮಸ್? ಒಂದು, ಈ ಹಿಂದಿನಿಂದಲೂ ಕೂಡ ನಮ್ಮ ಪೂರ್ವಜರು ಹೇಳೋ ಪ್ರಕಾರ ಲಕ್ಕುಂಡಿ ಊರಲ್ಲಿ 100 ದೇವಸ್ಥಾನಗಳಿದ್ದಾವೆ. ಒಂದಲ್ಲ ಎರಡಲ್ಲ, 100 ದೇವಸ್ಥಾನಗಳು. ಇದರ ಜೊತೆಗೆ 100 ಬಾವಿಗಳು ಕೂಡ ಇರುವಂಥ ಊರು ಈ ಲಕ್ಕುಂಡಿ. ಇದೆಲ್ಲದರ ನಡುವೆ ಟಂಕಶಾಲೆ ಇದ್ದಂಥ ಊರು. ಹಿಂದೆ ರಾಜ ಮಹಾರಾಜರು ಇದ್ದಂಥ ಸಂದರ್ಭದಲ್ಲಿ ಟಂಕಶಾಲೆ ಕೂಡ ಇಲ್ಲಿತ್ತು, ಆಡಳಿತ ಕೇಂದ್ರವಾಗಿತ್ತು ಎಷ್ಟೋ ಸಾಮ್ರಾಜ್ಯಗಳಿಗೆ. ಈ ರೀತಿಯಾದಂಥ ಒಂದಿಷ್ಟು ಮಾತುಕತೆಗಳು ಕೂಡ ಇತಿಹಾಸಕಾರರು ಹೇಳ್ತಾ ಬರ್ತಾರೆ. ಇದೆಲ್ಲದರ ಜೊತೆಗೆ ಈಗ ಈ ಲಕ್ಕುಂಡಿ ಅನ್ನೋ ಊರು ಬಹಳಷ್ಟು ಪ್ರಸಿದ್ಧವಾಗಿದೆ. ಸೊ ಆ ರಿತ್ತಿ ಫ್ಯಾಮಿಲಿ ಎಲ್ಲಿದೆ, ಆ ಒಂದು ನಿಧಿ ಎಲ್ಲಿ ಸಿಕ್ತು, ಜೊತೆಗೆ ಈಗ ಈ ಊರಿಗೆ ಬಂಗಾರದ ಬೆಲೆ ಕೂಡ ಬಂದಿದೆ. ಈ ಊರಿನ ಜನ ಏನು ಹೇಳ್ತಾರೆ, ಜೊತೆಗೆ ಇತಿಹಾಸವನ್ನು ಕೂಡ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡುತ್ತೆ. ಬನ್ನಿ ನೋಡೋಣ. ವೀಕ್ಷಕರೇ, ಈಗ ನನ್ನ ಜೊತೆಗೆ ಸ್ವತಃ ಈ ರಿತ್ತಿ ಫ್ಯಾಮಿಲಿನೇ ಇದೆ. ಅಂದರೆ ಲಕ್ಕುಂಡಿಯಲ್ಲಿ ಏನು ಅವರ ಮನೆಯ ಅಡಿಪಾಯದಲ್ಲಿ 466 ಗ್ರಾಮ್ ಚಿನ್ನ ಇದ್ದಂಥ ಮಡಿಕೆ ಸಿಕ್ತಲ್ಲ, ಸೊ ಆ ಫ್ಯಾಮ್ಲಿ ನನ್ನ ಜೊತೆಗಿದೆ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಕಸ್ತೂರವ್ವ ರಿತ್ತಿ ಅವರಿದ್ದಾರೆ. ಅಮ್ಮ ನಮಸ್ಕಾರ, ಹೆಂಗಿದ್ದೀರಿ ನೀವು? ಫುಲ್ಲು ಅಂದರೆ ಫೇಮಸ್ ಆಗಿ ಹೋಗ್ಬಿಟ್ಟಿದ್ದೀರಾ. ಓಕೆ, ಈಗ ನೀವು ಮನೆ ಕಟ್ಟಬೇಕು ಅಂದ್ಕೊಂಡಾಗ ನೀವು ಅದಕ್ಕಿಂತ ಮುಂಚೆ ಏನಲ್ಲಿ ಮನೆ ಇತ್ತ ದೊಡ್ಡದು? ಮನೆ ಮನೆ ನಮ್ಮ ಮನೆ ಅಂತ ಹೇಳ್ಕೊಂಡು ನಮ್ಮ ಮನೆ ಎಲ್ಲ ನಾ ಅಣ್ಣನ ಮನೆ ನೋಡಿ ಅವರು ಏನ ಮಾಡಿ ಸ್ನಾನ ಮಾಡಿ ಏನ ಮಾಡಿ ಮನೆ ಇನ್ವಾ ನಿಮ್ಮ ಮನೆ ನೀವು ಇಡು ನನ್ನ ಅನ್ನ ಆತನ ನಾವು ಏನ ಮಾಡಿ ಮನೆ ಹಾಕಿ ಮನೆ ಕೆಡುತ್ತೀರಿ. ಅದಾದಮೇಲೆ ಎಷ್ಟು ಜನ ಆ ಪಾಯ ಆಗಿಯೋ ಕೆಲಸ ಮಾಡತ್ತಿದ್ರಿ? ಅದ್ರಾಗ ಅವ್ರಿಬ್ರು ಹಳೆಯ ಮಾವ ಇದ್ರಿ. ನಾವು ಬಂದಿದ್ವಿ, ಆಗ ಹೋಗೋದು ನೋಡೋದು ನೀವು ತೆಗೀರಪ್ಪ ಅಂತ ಹೇಳಿದ್ವಿ. ನಾವು ಗುತ್ತಿಗೆ ಕೊಡ್ಬೇಕಂದ್ವಿ, ಅವ್ರು ಅಲ್ಲಿ ಅಂದರು ನಮ್ಮ ರೊಕ್ಕಕ್ಕೆ 20-30 ಅಂದ್ರೆ ಅಷ್ಟಾರು ಬೇಡಪ್ಪ, ನಾವು ಕಳಿತೀವಿ ಬಿಡ ಅಂತ ನಮ್ಮ ಮಗ ನಾವು ತೆಗಿತೀವಿ ಬಿಡಿಯವ ಅಂತ ಬಿಡಿಸಿದ್ವಿ. ನಾವು ಬಿಟ್ಟಿಂದ ಏನೈತೆ 2 ದಿನ ತೆಗೆದ್ರು. 3ನೇ ದಿನಕ್ಕೆ ಅದನ್ನು ಮುಚ್ಚಾಕ ಹೋದ್ರು. ತೆಗಿಯ ಮುಂದೆ ಇನ್ನಿಟ್ಟು ಉಳಿದಿತ್ತು ತೆಗಿಯ ಮುಂದನ ಅದು ಅವ್ರಿಗೆ ಸಿಕ್ಕಿತ್ತು. ಸಿಕ್ಕಿಂದ ಆತ ಏನೈತಿ ನಮಗೇನು ಸುದ್ದಿನ ಮಾಡಿನ ಏನಿಲ್ಲ, ಇಲ್ಲಿ ಏನೈತೆ ತಡಿ ಅಂತ ಹೇಳಿ ಹುಡುಗ ತೆಗೆದು ನೋಡ್ಯಾನ್ರಿ. ಸೊ ಈಗ 2 ದಿನ ಪಾಯ ತೆಗೆದಿದ್ರೆ 3ನೇ ದಿನ ಪಾಯದಲ್ಲಿ ಸಿಕ್ಕೈತದು. ಅದು ಅವಾಗ ಸಿಕ್ಕತ್ರಿ. ಅದು ಒಮ್ಮೆಗೆ ಅಷ್ಟು 10-15 ಗಾಡಿ ಏರಿಸಿ ಕಡೆಗೆ ಹೋಗ್ಯ ಮುಂದೆ ಏನೇನು ಇಲ್ರಿ, ನೆಲ ಎಬ್ಬುವಾಗ ಅಷ್ಟ ಸಿಕ್ಕತ್ರಿ ಅದು. ಸೊ ಈಗ ಸಡನ್ ಆಗಿ ಅಂದ್ರೆ ಪ್ರಜ್ವಲ್ಲು ಮತ್ತೆ ಅವ್ರ ಮಾವ ಇಬ್ರು, ಮತ್ತೆ ಬೇರೆ ಯಾರಾದ್ರೂ ಇದ್ರ? ಇಲ್ರಿ, ಆದ್ರೂ ಗೊಂಡಿ ಇದ್ರು ಅವ್ರು ಯಾರು ತಲೆ ಕೆಡ್ಸಂಡಿಲ್ಲ. ಅವ್ರಿಬ್ರು ಈ ಪ್ರಜ್ವಲಿಂದ ಕೈಯಾಗೈತ್ರಿ. ಅವ್ರದ್ದು ತಾವ ಹಿಡ್ಕೊಂಡು ತಾವ ಅಡ್ಡಾಡಿ ಇಲ್ಲಿ ಎಲ್ಲರಿಗೆ ತೋರ್ಸ್ಯಾರ್ರಿ. ತೋರಿಸಿದ ಮ್ಯಾಗ ಅವರು ಮೆಂಬರ್ ನೋಡ್ಯಾರ. ಅವರು ನೋಡಿ ಏನೈತಿ ಅಷ್ಟು ದೈವಕ್ಕೆ ಹೇಳಿ ಅಷ್ಟು ನೋಡಿಕೊಂಡು ಆಮ್ಯಾಗ ನಾ ಬಂದೀವ್ರಿ. ನಾವು ನಮ್ಮ ಮನೆ ಕಡೆ ಹೋಗ್ಯದ. ನೀವು ಇರಲಿಲ್ಲ ಅವತ್ತು? ನಾವು ನಿಮ್ಮ ಮನ್ಯಾಗ ಅದೀನಿ ರೀ, ನಮಗೇನು ಗೊತ್ತಾನೆ ಇಲ್ಲ. ಅವ್ರ ಮಂದಿ ಕರೆದಿಂದ ಬಂದೀನಿ ನಾನು. ಹಿಂಗೆ ಮಾಡಕತ್ತಾರ, ಅಲ್ಲಿ ಏನೈತಿ ಏನು ಇರ್ತೈತಿ ಅಂದ್ರೆ ಯಪ್ಪ ಏನದ ಅಂದೆ. ಹಿಂಗೆ ಅಂದ್ರೆ ಒಳಗಡೆ ಗುಡಿಯಾಗಿ ಇಟ್ಟಿದ್ರು. ಗುಡಿಯಂದು ನೆಂಬರ್ ನಮ್ಮ ಓಣಿ ನೆಂಬರ್ ಕರ್ಕೊಂಡು ನಾವು ತೆಗೆದು ನೋಡಿದ್ವಿ ರೀ. ಅದ್ರಾಗ ಇತ್ತು. ಇರ್ಲಿ ಬಿಡಪ್ಪ ನಮಗೆ ಸಾಕು, ಇದು ಬೇಡಪ್ಪ ಅಂತ ಹೇಳಂದು ಅಲ್ಲಿಗೆ ನಾವು ಗುಡಿಯಾಗಿ ಇಟ್ಟಿರಿ. ಅವರು ನೆಂಬರ್ ಅವರೆಲ್ಲರೂ ಸಿದ್ದು ಪಾಟೀಲ್ ಅವರೆಲ್ಲರೂ ಬಂದು ಅವ್ರವರು ಸಂಪನ್ನಿ ತೊಗೊಂಡು ನಿಮ್ಗೆ ಅಂದ್ರೆ ಅವ್ರು ಸರ್ಕಾರಕ್ಕೆ ಮುಟ್ಸಿದ್ರು ವಿಚಾರ. ಹ್ಞೂ ರೀ. ಓಕೆ, ಈಗ ಪ್ರಜ್ವಲ್ ಅವತ್ತು ನೀನು ಪಾಯ ತೆಗಿತಿದ್ಯಲ್ಲ, ನಿಂಗೆ ಸಡನ್ ಆಗಿ ಅಂದರೆ ನೀನೇ ತೆಗಿಯುವಾಗ ಸಿಕ್ತಾ? ನಿಮ್ಮ ಮಾವ ಏನಾದರೂ ಅಲ್ಲಿ ಇದನ್ನು ಮಾಡ್ತಿದ್ರೆ ಕೆಲಸನ?
ನಾನ ಮುಟ್ಲೇನಿ ನಮ್ಮ ಮಾವ ನೀನೇ ಫಸ್ಟ್ ನೋಡ್ದಾ? ನಾನ ನೋಡಿ ಏನು ಅನಿಸ್ತು ನಿನಗೆ ಫಸ್ಟ್ ನೋಡಿದಾಗ? ಅಂದರೆ ಅದು ಏನೋ ಏನೋ ಒಂದು ಇರಬೇಕು, ಕಲ್ಲು ಇರ್ಬೇಕಂತ ಏನಾದರೂ ಅನಿಸ್ತಾ? ಹ್ಞೂ ರೀ ಹಾಂ. ನಮ್ಮ ಮಗ ಮಾಡಲ್ಲ ಮಗ ಅವನು ಮಾಡಿ ಯಾರಾದರೂ ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ ಹೊಲಗಳಲ್ಲಿ ಈ ನಿಧಿ ಸಿಕ್ಕರೆ ಅಥವಾ ಅವ್ರ ಮನೆ ಹತ್ರ ಏನಾದರೂ ಬಂಗಾರ ಸಿಕ್ಕರೆ ಸುಮ್ಮನೆ ಇಲ್ಲಿ ರೋಡಲ್ಲಿ ಸಿಕ್ಕರೂ ಕೂಡ ನಾವು ಅದನ್ನು ಜೇಬಲ್ಲಿ ಇಟ್ಕೊಂಡು ಹೋಗ್ಬಿಡ್ತೀವಿ. ಹಾಂ, ಕನಸಿನಾಗಿಲ್ಲ ನಮಗೆ ಐತ್ ಬಂಗಾರ ಅನ್ನೋದಿಲ್ಲ, ಇಲ್ಲ ಅನ್ನೋದಿಲ್ಲ. ಅದು ಯಾವ ಕಣ್ಣಿಗೆ ಕಾಣ್ತಿ ನಮ್ಮ ಅಮ್ಮಗ. ನಾವು ಬಂದಿಂದ ಎಲ್ಲರ ಜನ ನೋಡಿ ಗುಡಿದಿದೆ, ದೇವ್ರದಿದೆ, ನಮ್ಗೆ ಇದು ಬೇಡ, ನಮ್ಗೆ ಬೇಡ ಅಂತ ನಾವು ಅದನ್ನು ಚಲೋ ಆಗೋದಿಲ್ಲ ಅನ್ನೋದು ನಮ್ಮ ಮನುಷ್ಯನಾಗ ಇಟ್ಕೊಂಡು ನಾವು ಬೇಡ ಬೇಡ ಅಂತ ಅವರು ಎಲ್ಲರಿಗೂ ಫೋನ್ ಮಾಡಿ ಕೊಟ್ಟಿದ್ರು. ಅದೇ ನೀವು ಹೇಳ್ತಾ ಇದ್ರಿ ಅವತ್ತು, ಯಾಕೆ ಅದನ್ನು ವಾಪಸ್ ಕೊಟ್ರಿ, ನಿಮ್ಮ ಫ್ಯಾಮ್ಲಿಗೆ ಸೇರಿರ್ಬಹುದು, ಅದು ನೀವೇ ಇಟ್ಕೋಬೋದಲ್ಲ ಅಂತ ಯಾರೋ ಅಂದಾಗ ನನಗಿರೋನು ಒಬ್ಬನೇ ಮಗ ಅಪ್ಪ, ನಮ್ಗೇನಾದರೂ ಆದರೆ ಏನು ಮಾಡೋದು ಅಂತ. ಅವ್ರಿ ನಾನು ಒಬ್ಬ ಮದಾನಿ, ನಮ್ಮ ಮನೆಯಾರು ಇಲ್ಲ ಯಾರು ಅಂದ ಲವಣ್ಣ ಅಂದ ಸಾಕಳಕ್ಕೆ ಹೋಗಬೇಡ, ಸಾಕಿನ ನಮಗೆ ಅಳು ತೆಗೆದು ಹೋಗಿದ್ಬಿಟ್ಟು ನಾವು ಅಂದ ನೀವ್ಯಾಕೆ ಹೇಳ್ತೀರಿ? ನೀವು ಪ್ರಾಮಾಣಿಕವಾಗಿ ಕೊಟ್ಟಿದ್ದೀರಿ, ಅಳುವಂಥದ್ದು ಏನು ಮಾಡಿಲ್ಲ. ಐತಿ ಬರ್ತೈತಿ, ಆದ್ರೂ ನಾವು ಇನ್ನು ಧೈರ್ಯ ಮಾಡೀವಿ. ಐತಿ ಜಗ್ಗ ಐತಿ ಮನುಷ್ಯನಾಗ, ಆದ್ರೆ ಬಿಚ್ಚ ಆಡೋದು ಭಾಳಾಗಲ್ಲ. ಅದು ಬ್ಯಾಡ್ರಪ್ಪ, ನಮ್ಮ ಅಮ್ಮಗೆ ಸಾಕು, ಚಂದಾಗಿದ್ರೆ ಸಾಕು ಅವ್ರು ಇಬ್ಬರು. ಅಲ್ಲ, ನಿಮಗೂ ಈಗ ನೋಡಿ ನಿಮ್ಮ ಈ ಪ್ರಾಮಾಣಿಕತೆಗೆ ಪ್ರತಿಯೊಬ್ಬರು ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ಒಂದು ರೀತಿ ಕುಟುಂಬ ನೋಡ್ರಪ್ಪ, ಎಲ್ರಿಗೂ ಮಾದರಿ ಆದ್ರು, ಎಷ್ಟು ಪ್ರಾಮಾಣಿಕವಾಗಿದ್ದಾರೆ, ಎಷ್ಟು ಒಳ್ಳೆಯವರು ಅಂತ ಮಾತಾಡ್ತಿದ್ದಾರೆ. ಅವ್ರ ಅಪ್ಪ ಇದ್ರೆ ಆತ್ಮಗೆ ನಮಗೆ ಖುಷಿ ಆಕೈತ್ರಿ. ಮತ್ತು ಅವರ ಹೋಗ್ಬಿಟ್ಟಾನ, ಆತ್ನ ಮಾಡ್ಯಾನ, ದುಡ್ದು ಮಾಡಿದ, ಯಾಕೆ ಆಗೋದಕ್ಕ ಅವ್ರಿಬ್ಬರು. ಅವ್ರ ಅಪ್ಪ ಇದ್ದಿದ್ರೆ ನಾ ಎಲ್ಲಿ ಇದನ್ನು ಹೊತ್ಕೊಂತಿದ್ದೆ ಯಪ್ಪ. ಹಿಂಗಾಗಿ ಇದಕ್ಕೆ ಏನಿಲ್ಲ ತಕರಾರು, ಏನಿಲ್ಲ, ಚಲೋ ಆಯ್ತು. ಅವರು ಎಲ್ಲರೂ ಒಪ್ಪಿಕೊಂಡ್ರ ಮಾಡ್ತೀವಿ ಅಂದಾರ. ಈಗ ನೋಡ್ರಿ, ಭಾಳಷ್ಟು ಜನ ಹಿಂಗೆಲ್ಲ ನಿಮ್ಮ ಮನೆ ಪಾಯದಾಗ ಬಂಗಾರ ಸಿಕ್ಕೈತಿ, ನಿಧಿ ಸಿಕ್ಕೈತಿ ಅಂದಾಗ ಅವ್ರು ಹುಚ್ಚರದಾರೇನೋ, ಅವ್ರು ಮನ್ಯಾಗ ಇಟ್ಕೋಬೇಕಿಟ್ಟು ಅದನ್ನ ಬಿಟ್ಟು ಯಾರಿಗೂ ಕೊಟ್ಟಾರ, ಸರ್ಕಾರಕ್ಕೆ ಕೊಟ್ಟಾರ ಅಂತೆಲ್ಲ ಮಾತಾಡಿದ್ರು. ಮೈ ಹರಿ ಮೈ ನಾವು ಅಲ್ಲೇ ನಾನು ಏನು ಆಸೆ ಅನ್ನು ನನ್ನ ಒಬ್ಬ ಮನ ನಾನು ಮುಂದೆ ಏನು ತೊಂದ್ರೆ ಆಗ್ಬಾರ್ದು ನಾವು ಇವ್ರಿ ನಾವು ಅಲ್ಲೇ ಒಂದು ನನ್ನ ಮೌನೇ ಆಸೆ ಇಲ್ಲ ಇಲ್ಲ ರೀ ನಮಗೆ. ಏನು ತೊಂದರೆ ಆಕೈತಿ ನಿಮ್ಮ ಪ್ರಕಾರ? ಬೇಡ ನಮಗೆ ಅದು ಉಡಿಯನ್ನು ಬೆಂಕಿರಿ ಅದು 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 ಒಳ್ಳೆ ನಾನು ಅಂದೆ ಬೇರೆ ಯಾರ ಒಂದು ಚೂಡ ಅಲ್ಲಿ ಏನು ಕೊಡೋಣ ನಾವು ಅಂದೆ ಇನ್ನೊಂದು ಅದೇ. ಈಗ ಅಂದ್ರೆ ನಿಮ್ಗೊಂದು ಭಯ, ಈಗ ನಿಧಿ ಅಂತ ಬಂದ್ರೆ ಅದನ್ನ ಈ ಸರ್ಪಗಳು ಕಾಯ್ತಿರ್ತವೆ, ನಮಗೇನಾದ್ರೂ ಆಗ್ಬಿಟ್ರೆ ಅಂತ ಇರ್ತಿತ್ತು. ಒಂದು ವಜ್ರ ಹಳ್ಳ ಅಂದರು, ಅದ್ರದ್ದು ಏನೇನೈತೆ ನಾವೇನು ನೋಡಿಲ್ಲ, ನಮ್ಗೇನು ಗೊತ್ತಿಲ್ಲ. ಈಗ ಪ್ರಜ್ವಲ್ ಏನು ಓದಾತನ್ರಿ? ಈಗ ಎಂಟನೇ ಓದ ನಾನು, ಈಗ 8ನೇತ, ಮುಂದೆ 9th. ನಾನು ಮುಂದೆ ಬರ್ಬೇಕ್ರಿ ಅದು. ಅಲ್ಲಿ ನೋಡ್ರಿ, ಈಗ ಇಷ್ಟು ಸಣ್ಣ ವಯಸ್ಸಿಗೆ ಅವ ಪಾಪ ನಮ್ಗೆ ಯಾಕೆ ಬೇಕಪ್ಪ, ನಮಗಿದೆಲ್ಲ ಬೇಡ, ದೊಡ್ಡವ್ರಿಗೆ ಕೊಟ್ಬಿಡೋನು ಅಂತೇಳಿ ಮನಸ್ಸು ಮಾಡ್ಯಾನ. ಬೇರೆ ಯಾರಾದರೂ ಆಗಿದ್ರು ಹುಡುಗರು ನಮ್ಗೆ ಎದಕ್ಕಾರ ಬೇಕಾಕೈತೆ ಅಂತ ತೊಗೊಂಡು ಹೋಗ್ಬಿಡೋರು ಹೇಳ್ದೆ ಕೇಳ್ದೆ. ನಮ್ಗೆ ಹೇಳ್ರಿ ಅಮ್ಮ ನನಗೆ ಹಿಂಗೈತೆ ಅಂತ ಹೇಳಿಲ್ಲತ್ತ, ಏನು ಅಂದಿಲ್ರಿ. ಊಟ ಮಾಡಿದ್ರು ಮನೆ ಒಳ್ಳೆ ಇಲ್ಲಿಗೆ ಬಂದಾರ, ಊಟ ಮಾಡಿ ಇಲ್ಲಿ ಬಂದಿಂದ ಅವ್ರು ಏನೈತೆ ಅವ್ರದ್ದು ಏನೇನು ನೋಡ್ಯಾರ ಅವ್ರಿಗೆ ಗೊತ್ತು. ಎಲ್ಲ ಮಂದಿ ಬಂದಿದ್ದು ನಾ ಬಂದೀನಿ ಅಪ್ಪ, ನಾನು ನಿಂದ್ರ ಕೊಡ್ತಿದ್ದಿಲ್ಲ, ನಡೀನಿ ಅಂತಿದ್ದ ನನಗೆ. ನನಗೆ ಯಾರಿಗೆ ಬರ್ರಿ ಊಟ ಮಾಡಿ ಅಂದ್ರೆ ನಾ ಎಲ್ಲ ಬರ್ತೀವಿ, ನೀನು ನಡಿ ಅಂತಿದ್ದ. ಹಾಗಾಗಿ ಇವ್ರು ಆಸೆ ಆಡ್ತಿದ್ರು ನಮಗೆ, ಹಿಂಗೆ ನಿಂದ್ರಿಸ ಕೊಡಲ್ಲ ಹೋಗವ್ ನಿನ್ನ ಅಂತೇಳಿ. ಹಿಂಗೆ ಮಾಡ್ತಿದ್ದ. ಶಾಲೆಗಿದ್ದ ಬಂದು ಮಾಡ್ಯಾನ, ಶಾಲೆ ಇದ್ದಿದ್ದಿಲ್ಲ ಅವತ್ತ, ಶಾಲೆಯಲ್ಲಿ ಇಲ್ಲದೆ ತಾವಿಬ್ಬರು ನಾವು ಮಾಡ್ತೀವಿ ಅಂತ ಮಾಡಿದ್ರು ಶನಿವಾರ ದಿನ. ಸೊ ಅದು ಆ ಬಂಗಾರ ಅದರಲ್ಲಿ ಇದ್ದಂಥ ಅದು ಏನೇನು ಸಿಕ್ಕಿದಾವಲ್ಲ ಅದನ್ನೆಲ್ಲ ನೋಡಿದಾಗ ಅದು ಭಾಳ ವರ್ಷಗಳ ಹಳೆಯದು. ಆಮೇಲೆ ಹೆಂಗೆಲ್ಲ ಇತಿಹಾಸ ತೆರೆದುಕೊಳ್ತು ಅಂತಂದರೆ, ಈ ಲಕ್ಕುಂಡಿ ಒಳಗೆ ಈ ಬಾದಾಮಿ ಚಾಲುಕ್ಯರೆಲ್ಲ ಆಡಳಿತ ಮಾಡಿದರು, ಆವಾಗೆಲ್ಲ ಇದು ಟಂಕ ಶಾಲೆ ಆಗಿತ್ತು. ಸೊ ಹಂಗಿದ್ದಾಗ ಇಲ್ಲೆಲ್ಲ ಬಂಗಾರ ಎಲ್ಲ ಅಗದಿಟ್ಟಿದ್ರು, ಈಗ ಸಿಗಾಕತೈತಿ ಅನ್ನೋ ಥರ. ನಮಗೇನಾದ್ರೂ ಕಲ್ಪನಾ ಇಲ್ಲರಿ ನಮಗೆ. ಹಂಗೆ ಜನ ಅಂತಾರೆ, ಏನು ಅದಕ್ಕೇನು ನಾವೇನು ಭಯ ಮಾಡಿಕೊಂಡೇ ಇಲ್ಲ, ನಾವು ಭಯನ ಮಾಡಿಕೊಂಡಿಲ್ಲ. ಇರಲಿ ಬಿಡಿ, ಜನದ ಭಯ ಯಾರು ಮುಚ್ತಾರೆ ಅಪ್ಪ, ನಮಗೇನು ಭಯ ಇಲ್ಲ. ನಮ್ಗೆ ಭಯ ಇಲ್ಲ ಅಂತಾಗ ಅವ್ರು ನಾವು ಮಾಡ್ತೀವಿ ರೀ ಅಂತ ಹೇಳ್ರಿ. ಅವ್ರು ಸಿದ್ದು ಪಾಟೀಲ್ ಅವ್ರು ಮಾಡ್ಯಾರ ನಮಗೆ. ಅಷ್ಟರು ಒಣೇನು ದೈವತಿ ಮತ್ತು ನಮ್ಮ ಪಂಚಾಯತಿಯರು ಎಲ್ಲರೂ ನೋಡ್ರಿ ಇವತ್ತೂ ಕುಡಿತಾರೆ, ಇವತ್ತೂ ಅಂತ ಹೇಳಿದ್ರೆ ಬಂದಿದ್ದರು. ಸನ್ಮಾನ ಇವತ್ತು ಮಾಡಿ ಹೋಗ್ಯಾರ್ರಿ. ನಮಗೇನು ಅದ್ರ ಮೇಲೆ ಆಸೆ ಇಲ್ಲ. ಇಲ್ಲಪ್ಪ, ಸೊ ಎಲ್ಲ ಸರ್ಕಾರಕ್ಕೆ ಹೋಗಲಿ, ನಮಗೇನು ಅವಶ್ಯಕತೆ ಇಲ್ಲ, ನಮಗೇನಾದರೂ ಅನುಕೂಲ ಮಾಡಿಕೊಟ್ರೆ ಸಾಕು ಅಂತ ನೀವು ಹೇಳ್ತಾ ಇದ್ರಿ. ಸೊ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ, ಎಷ್ಟು ಖುಷಿ ಇದೆ ನಿಮಗೆ? ಖುಷಿ ಆಗೈತೆ ರೀ, ಮಾಡಿಕೊಡ್ತೀವಿ ಅಂದಾರ ನಮಗೆ. ಇವತ್ತೆಲ್ಲ ನಾಳೆ ಮತ್ತು ಒಬ್ಬರಲ್ಲಲ್ರಿ ಕೊಡ್ತೀವಿ ಅಂದಾರ ಅವ್ರು ನಮಗೆ. ನೀವು ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಿ? ನಮ್ಗೆ ಈಗ ಬೇರೆ ಇದ್ರೆ ಇವರು ಬೇರೆಗಿಂದ ನೀವು ಹುಟ್ಟಿದಾಗಿಂದ ಇಲ್ಲೇ ಇದ್ರಿ? ನಾವು ಇಲ್ಲ, ನಮ್ಮ ಮನೆ ಆಚೆ ಕಡೆಗೆ ಇದ್ರಿ. ನಿಮ್ಮ ಊರು ಇದಾನ? ಇದಾರೆ, ಗಂಡು ಮನೆ ರೀ, ಗಂಡು ಮನೆ ಇದೆ ಈಗಿದು.
ಅಂದರೆ ಈಗ ಲಕ್ಕುಂಡಿ ಅಂತ ಬಂದಾಗ ಇಲ್ಲೆಲ್ಲ ಅಂದರೆ 101 ಗುಡಿಗಳದಾವು 101 ಬಾವಿ ಅದಾವು. ಎಲ್ಲರೂ ಅಮ್ಮ ನಮ್ಮ ಅಕ್ಕಗೆ ಅವ್ರಿಗೆಲ್ಲರಿಗೂ ಗೊತ್ತೈತೆ ಅದಾವ್ರಿ 101 ಗುಡಿ 101 ಬಾಯಿ ಚಿನ್ನ ಬಂಗಾರ ಸಿಕ್ಕರಿ ಸಾವುಕಾರ ಆಗ್ಯಾರ. ಆದ್ರೆ ನಮಗೆ ಗೊತ್ತಿಲ್ಲರಿ, ನಾವು ಹೇಳಂಗಿಲ್ಲ, ನಮಗೆ ಗೊತ್ತಾ ಇಲ್ರಿ ಅಂತಾರ ಒಟ್ಟು. ನೋಡ್ರಿ ಅವರೆಲ್ಲ ಸೌಕರ್ಯಾಗ್ಯಾರ, ನೀವು ಆಗ್ಬೋದಿತ್ತಲ್ಲ. ಯಾರ್ರಿ ಅಪ್ಪ ನಮ್ಮ ಸಾವುಕಾರ ಆಗಿ ಹೋಗೋದಿಲ್ಲ, ನಾ ಬಡವಾಗಿ ಹೋಗ್ತೀನಿ ನೋಡ್ರಿ ಅಪ್ಪ, ಸಾಕು ನನಗೆ. ಲಿತ್ತಿ ಕುಟುಂಬಕ್ಕೆ ಸೇರಿದಂಥ ಒಂದು ಜಾಗ ಇದು. ಸೊ ಇಲ್ಲೇ ಅವರು ಒಂದು ಪುಟ್ಟದಾದಂಥ ವಾಸ ಮಾಡ್ಕೊಳ್ಳೋಕೆ ಒಂದು ಗೂಡು ಕಟ್ಕೊಳ್ಬೇಕು ಅನ್ನೋದು ಅವರ ಆಸೆ ಮತ್ತು ಕನಸು. ಅದರ ತಕ್ಕಂತೆ ಪಾಯ ತೆಗೆಯೋದಕ್ಕೆ ಶುರು ಮಾಡ್ತಾರೆ. ಹಾಗಾದರೆ ಈ ಮನೆಯಲ್ಲಿ ಯಾವ ಪ್ಲೇಸ್ನಲ್ಲಿ ಆ ಒಂದು ಚಿನ್ನದ ಮಡಿಕೆ ಸಿಕ್ತು ಅಥವಾ ನಿಧಿ ಸಿಕ್ತು ಅಂತ ಅಂದರೆ ನಿಮಗೆ ನಾವು ತೋರಿಸ್ತೀವಿ. ಅವ್ರನ್ನ ಕೇಳಿದ್ವಿ ನಾವು ಈಗ ಜಸ್ಟು ಮನೆಯವ್ರನ್ನ, ಎಲ್ಲಿ ಸಿಕ್ತು ನಿಮಗೆ ಅಂತ ಹೇಳಿ. ಇದೇ ಜಾಗದಲ್ಲಿ 3 ಫೀಟ್ ಆಳ ಆಗಿದ್ರಂತೆ. ಅಂದರೆ ಪಾಯ ತೆಗಿತಾ ಇದ್ರಂತೆ, ಅಡಿಪಾಯ ತೆಗಿತಾ ಇದ್ರಂತೆ. ಆ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಆ ಒಂದು ಚಿನ್ನದ ಮಡಿಕೆ ಸಿಕ್ಕಿದೆ. ಈಗ ಅದನ್ನು ಸ್ವಲ್ಪ ಕ್ಲೋಸ್ ಮಾಡಿದ್ದಾರೆ. ಆ ತಗ್ಗೇನಿತ್ತಲ್ಲ, ಆ ಪಾಯ ಏನಿತ್ತಲ್ಲ, ಅದನ್ನು ಕ್ಲೋಸ್ ಮಾಡಿದ್ದಾರೆ ಸಂಬಂಧಪಟ್ಟಂಥವರು. ಬಟ್ ಇದೇ ಜಾಗದಲ್ಲಿ ಆ ಚಿನ್ನದ ಮಡಿಕೆ ಸಿಕ್ಕಿರೋದು. ಈಗ ಈ ಜಾಗದಲ್ಲಿ ಚಿನ್ನದ ಮಡಿಕೆ ಸಿಕ್ಕ ನಂತರ ಏನು ಬೆಳವಣಿಗೆ ಆಯಿತು ಅನ್ನೋದನ್ನು ಗ್ಯಾರಂಟಿ ನ್ಯೂಸ್ ಪ್ರತಿನಿತ್ಯ ನಿಮ್ಮ ಗಮನಕ್ಕೆ ತರ್ತಾನೆ ಇದೆ. ಆ ನಿಟ್ಟಿನಲ್ಲಿ ಪ್ರಜ್ವಲ್ ರಿತ್ತಿ ಅವರ ಕುಟುಂಬವನ್ನು ಈ ಪ್ಲೇಸ್ನಿಂದ ಎತ್ತಂಗಡಿನೇ ಮಾಡಿಬಿಟ್ರು. ಅಂದರೆ ಅದೆಲ್ಲ ಮುಗಿದು ಹೋದ ಕತೆ. ಅದಾದ ನಂತರ ಸರ್ಕಾರ ಅವ್ರಿಗೆ ಏನು ತಲುಪಿಸ್ಬೇಕು, ಅವ್ರಿಗೆ ಏನೆಲ್ಲ ಕೊಡುಗೆಗಳನ್ನು ಕೊಡಬೇಕು, ಅವ್ರಿಗೆ ಏನೆಲ್ಲ ಸಹಾಯವನ್ನು ಮಾಡಬೇಕು, ಆ ಎಲ್ಲ ಸಹಾಯವನ್ನು ಈಗಾಗಲೇ ಮಾಡಿದೆ. ಅದರಲ್ಲೂ ನಿನ್ನೆನೇ ಜನವರಿ 26ರಂದು ಅವರಿಗೆ ಏನು ತಲುಪಿಸ್ಬೇಕು ಅದನ್ನು ತಲುಪಿಸುವಂಥ ಕಾರ್ಯವನ್ನು ಮಾಡಿದೆ.